ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ UK ಹೋಮ್ ಕುಕ್ ಚಾನಲ್. ಇವತ್ತು ನಾವು ಹೆಲ್ದಿ ಆಗಿರೋ ರೆಸಿಪಿ ರಾಗಿ ರೊಟ್ಟಿ ಮಾಡೋದನ್ನು ನೋಡೋಣ. ಇದು ನೀವು ಬ್ರೇಕ್ಫಾಸ್ಟಿಗೆ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಸಾಯಂಕಾಲ ಟೈಮಲ್ಲೂ ಮಾಡಬಹುದು. ನಾನು 2 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ 1 ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕಿ, 1 ತುರಿದಿರೋ ಕ್ಯಾರೆಟನ್ನು ಹಾಕಿ, ಸಣ್ಣದಾಗಿ ಹೆಚ್ಚಿರೋ 2 ಈರುಳ್ಳಿಯನ್ನು ಹಾಕಿ, ಚಾಪರಲ್ಲಿ ನೀವು ಕಟ್ ಮಾಡ್ಕೋಬೋದು ಸಣ್ಣದಾಗಿ, ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಕರಿಬೇವನ್ನು ಹಾಕಿ, ಇದಕ್ಕೆ 2 ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿ, ಮತ್ತು 3ರಿಂದ 4 ಕುಟ್ಟಿರೋ ಹಸಿಮೆಣಸಿಕೆಯನ್ನು ಹಾಕಿ. ಖಾರ ನಿಮಗೆ ಜಾಸ್ತಿ ಬೇಕಂದರೆ ಹೆಚ್ಚು ಕಮ್ಮಿನೂ ಮಾಡಬಹುದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಸಿಕೊಳ್ಳಿ, ನಾದಿಕೊಳ್ಳಿ. ಒಮ್ಮೆಗೆ ಜಾಸ್ತಿ ನೀರು ಹಾಕಬೇಡಿ, ಇಲ್ಲಾಂದರೆ ಹಿಟ್ಟು ತೆಳು ಆಗುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ನಾದಿಕೊಳ್ಳಿ. ಈಗ ಸ್ವಲ್ಪ ರೊಟ್ಟಿ ಕ್ರಿಸ್ಪಿಯಾಗಿರಬೇಕಂಥೇಳಿ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ, ಮತ್ತು ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕಿದ್ದೀನಿ. ಯಾಕಂದರೆ ಬೈಂಡಿಂಗ್ ಚೆನ್ನಾಗಿ ಬರಬೇಕು, ಜಿಗಿ ಬರಬೇಕಂಥೇಳಿ ಹಾಕಿದ್ದೀನಿ. ಇದರಿಂದ ರೊಟ್ಟಿ ಹರಿಯೋದಿಲ್ಲ, ಮುರಿಯೋದಿಲ್ಲ. ಹಿಟ್ಟನ್ನು ಈ ಥರ ಚೆನ್ನಾಗಿ ನಾದಿಕೊಳ್ಳಿ ಸಾಫ್ಟಾಗಿ. ನಾನು ಒಂದು ಕಾಟನ್ ಬಟ್ಟೆಯನ್ನು ಒದ್ದೆ ಮಾಡ್ಕೊತಿದ್ದೀನಿ. ಇದರ ಮೇಲೆ 1 ಬಾಲ್ ಸೈಜ್ ಆಗೋಷ್ಟು ಹಿಟ್ಟನ್ನು ತಗೊಂಡು ಕೈಗೆ ನೀರನ್ನು ಹಚ್ಕೊಂಡು ಇದನ್ನು ಚೆನ್ನಾಗಿ ತಟ್ಟಿ. ಕೈಗೆ ನೀರು ಹಚ್ಕೊಳ್ಳೋದ್ರಿಂದ ಹಿಟ್ಟು ಕೈಗೆ ಅಂಟೋದಿಲ್ಲ. ರೌಂಡ್ ಶೇಪಾಗಿ ತಟ್ಕೊಳ್ಳಿ. ನಿಮಗೆ ತೆಳು ಬೇಕಂದರೆ ತೆಳುವಾಗಿ ತಟ್ಕೊಳ್ಳಿ, ದಪ್ಪ ಬೇಕಂದರೆ ದಪ್ಪಾಗಿ ಇಟ್ಕೋಬೋದು. ಹಂಚಿಗೆ ಸ್ವಲ್ಪ ಎಣ್ಣೆಯನ್ನು ಸವರಿ ಮಾಡಿರೋ ರೊಟ್ಟಿಯನ್ನು ಅದ್ರ ಮೇಲ್ಗಡೆ ಹಾಕಿ ಬೇಯಿಸಿ. ಸೈಡಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮೀಡಿಯಂ ಫ್ಲೇಮಲ್ಲಿಟ್ಟು 2ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸಿಕೊಳ್ಳಿ. ನೀವು ಒದ್ದೆ ಬಟ್ಟೆ ಮೇಲಾದರೂ ಮಾಡಬಹುದು, ಇಲ್ಲಾಂದರೆ ನೀವು ಬಟರ್ ಪೇಪರ್ ಬೇಕಾದರೂ ಬಳಸ್ಬೋದು. 2 ನಿಮಿಷ ಬೇಯ್ದ ಮೇಲೆ ಇದನ್ನು ತಿರುಗಿಸಿ ಮತ್ತು 2ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸಿ. ಹೈ ಫ್ಲೇಮಲ್ಲಿಟ್ಟು ಬೇಯಿಸೋದಾದರೆ ಅದು ಜಲ್ದಿ ಸೀದೋಗೋ ಚಾನ್ಸಸ್ ಇರುತ್ತೆ, ಮತ್ತು ಹಸಿ ಟೇಸ್ಟ್ ಬರುತ್ತೆ. ಸೊ ಮೀಡಿಯಂ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಳ್ಳಿ. ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಥರ ರಾಗಿ ರೊಟ್ಟಿ ಟ್ರೈ ಮಾಡಿ ನೋಡಿ. ರಾಗಿ ರೊಟ್ಟಿ ಕಾಯಿ ಚಟ್ನಿ ಜೊತೆ ತಿನ್ನಲು ರೆಡಿಯಾಗಿದೆ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.